ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೇಲಿ ಸಿಂಪಲ್ಲಾಗಿ ಹೇಗೆ ಕಂಬರ್ ಕಟ್ ಅಥವಾ ಚಿಕ್ಕಿಯನ್ನು ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋಂಥ ಶೇಂಗಾ ಬೀಜನ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲದಿದ್ದರೆ ಕಂಬರ್ ಕಟ್ ಸರಿಯಾಗಿ ಬರೋದಿಲ್ಲ. ಇದು ಸಿಪ್ಪೆ ಕಪ್ಪಾಗಿ ಸಿಪ್ಪೆ ತೆಗೆಯೋ ಹಾಗೆ ಆಗಬೇಕು. ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕಪ್ಪಾಗುವವರೆಗೂ ಫ್ರೈ ಮಾಡ್ಕೋಬೇಕು. ನೀವೇನಾದರೂ ಇದೇ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲಿಂದ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಶೇಂಗಾ ಬೀಜನ ಹುರಿದಾದ್ಮೇಲೆ ನಾನು ಅದೇ ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗುತ್ತೆ. ಕಂಬರ್ ಕಟ್ಟು ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯಾಗಿ ಹಾಕ್ಕೊಳ್ಳೋಣ. ನಮ್ಮೂರ ಕಡೆ ಈ ಸ್ವೀಟ್ಗೆ ಕಂಬರ್ ಕಟ್ ಅಂತ ಕರಿತೀವಿ. ನಿಮ್ಮೂರ ಕಡೆ ಏನಂತ ಕರಿತೀರಾ ಅದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ಅದಕ್ಕೆ ನಾನು 2 ಚಮಚದಿಂದ 3 ಚಮಚದ ಆಗಷ್ಟು ತುಪ್ಪನ ಬೆರೆಸ್ತಾ ಇದ್ದೀನಿ. ತುಪ್ಪ ಇದ್ದರೆ ಫ್ಲೇವರ್ಫುಲ್ ಆಗಿರುತ್ತೆ ಕಂಬರ್ ಕಟ್ಟು ಚಿಕ್ಕಿ. ನೆಕ್ಸ್ಟ್ ಇವಾಗ ನಾನು ಹುಡಿ ಮಾಡಿರ್ತಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. 3 ಉಂಡೆ ಅಷ್ಟು ಬೆಲ್ಲನ ಹುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕಾಗುತ್ತೆ. ಅದು ಗಂಟು ಸಣ್ಣ ಸಣ್ಣ ಗಂಟಿರುತ್ತಲ್ಲ ಅದು ಕೂಡ ಕರಗುತ್ತೆ ಬಿಸಿಗೆ. ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ಬೆಲ್ಲನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ, ಇಲ್ಲದಿದ್ರೆ ಸರಿ ಬರಲ್ಲ. ತಳ ಹಿಡಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೋಬೇಕು. ಇಲ್ಲದಿದ್ರೆ ಫುಲ್ ತಳ ಹಿಡಿದು ಗಟ್ಟಿಯಾಗಿಬಿಡುತ್ತೆ. ಚೆನ್ನಾಗಿ ಇದನ್ನು ಕಲಗಿಸ್ಕೋಬೇಕು. ಹೀಗೆ ನೊರೆ ಬಂದಾಗ ನಾವೀಗ ಇದಕ್ಕೆ ಶೇಂಗಾ ಕಡಲೆನ ಹಾಕ್ಕೋಬೇಕು. ಶೇಂಗಾ ಬೀಜನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಬಾಯಿಗೆ ಸಿಗುತ್ತೆ ತಿನ್ನಬೇಕಾದ್ರೆ. ಮಕ್ಕಳಿಗೆಲ್ಲ ಚಿಕ್ಕಿ ಕೊಡಬೇಕು. ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಇನ್ನೂ ತುಂಬ ಒಳ್ಳೆಯದು. ಹೆಲ್ದಿ ಫುಡ್ಡು ನಾವು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ತುಪ್ಪ ಹಾಕೋದ್ರಿಂದ ಹೆಲ್ದಿ ಫುಡ್ಡು. ಇದನ್ನು ಎಷ್ಟು ದಿವಸ ಬೇಕಾದರೂ ಇಟ್ಟು ತಿನ್ಕೋಬೋದು. ಇವಾಗ ನೋಡಿ ಕಲರ್ ಚೇಂಜ್ ಆಯಿತು. ಇವಾಗ ನಾನು ಇದನ್ನು ಇಳಿಸ್ಕೋಬೇಕಾಗುತ್ತೆ. ಇಳಿಸ್ಕೊಳ್ಳೋಕ್ಕೂ ಮುಂಚೆ ಹೀಗೆ ಸ್ವಲ್ಪ ತಿರುಗಿಸ್ಕೋಬೇಕು. ತಿರ್ಸಿ ಅದು ತಳ ಹಿಡಿದೇ ಇರೋವಾಗ ನೋಡ್ಕೋಬೇಕು. ನೆಕ್ಸ್ಟು ಒಂದು ಪ್ಲೇಟಿಗೆ ನಾನು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸವರ್ಕೋಬೇಕು. ತುಪ್ಪ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ನಾನು ಮಾಡಿರುವಂಥ ಮಿಕ್ಸನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಕಂಬರ್ ಕಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ, ಪ್ಲೀಸ್ ಕಾಯ್ತಾ. ಇವಾಗ ನಾನು ಇದನ್ನು ಹೀಗೆ ಮಾಡಿಕೊಂಡು, ನೀವು ಫಸ್ಟಿಗೆ ಹೀಗೆ ಮಾಡ್ಕೊಂಡು ನೆಕ್ಸ್ಟೇ ನೀವು ಚಾಕುವಿಂದ ಸ್ವಲ್ಪ ಗೀಟ್ ಎಳ್ಕೊಳ್ಳಿ. ಆವಾಗ ನಿಮಗೆ ಕಂಬರ್ ಕಟ್ ಚಪ್ಪೆ ಆದಮೇಲೆ ಚೆನ್ನಾಗಿ ಬರುತ್ತೆ, ಅಥವಾ ಚಿಕ್ಕಿ ಅಂತಲೂ ಹೇಳ್ಬೋದು. ಮಕ್ಕಳಿಗೆ ಇದು ವಾರದಲ್ಲಿ ಒಮ್ಮೆ ಆದರೂ ಮಕ್ಕಳಿಗೆ ಮನೇಲಿ ಮಾಡಿಕೊಡಿ, ತುಂಬ ಒಳ್ಳೆಯದು, ಹೆಲ್ದಿಯಾಗಿರ್ತಾರೆ. ನಾನು ಅದೇ ಕಟ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಹೀಗೆ ಎಬ್ಬಿಸ್ತಾ ಇದ್ದೀನಿ. ಅದ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೆ ಇದೇ ಸೈಜಲ್ಲಿ ಬೇಕಾಗೋದ್ರಿಂದ ನಿಮ್ಮ ಇಷ್ಟದಂತೆ ಆಕಾರದಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೋದು. 1 ತಿಂಗಳು ತನಕನೂ ಈಗ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.